ಜ್ಞಾನಪೂರ್ಣ ಜಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಜ್ಞಾನಪೂರ್ಣ ಜಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲಿ ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲಿ ಜನನ ಮರಣ ರಹಿತ ಜಂಗಮಕ್ಕೆ ಬೆಳಗಿರಿ. ಜ್ಞಾನಪೂರ್ಣ ಜಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ನಾನೇನೆಂಬುದ ಬೇಡಿರೆ Now what is happened? You go to South Karnataka and North Karnataka. Kabbo. Sugarcane. No intercrop. Huge quantity of water is lost. They are growing the sugarcane. Sugar factories are manufacturing sugar. And when you eat sugar, ultimately you die with the diabetes. No benefit to the human being. And those farmers who grow only sugarcane are purchasing pulses, millet, wheat, kirana, everything from the market for their daily consumption, food consumption. It is not a self-reliance agriculture of India. So farmers should prepare themselves self-reliant in the food security, and they can sell their naturally grown poison-free food to the another people so that they can save the life. And what the money is going outside India for seed, fertilizer, insecticide, tractor, 14 lakh crore every year we are losing. 14 lakh crore, 14 trillion. We can stop this erosion, financial erosion. ಸ್ನೇಹಿತರೆ, ದಕ್ಷಿಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದಲ್ಲಿ ನೀವೆಲ್ಲೇ ಹೋದ್ರೂ ಕಬ್ಬು ಎಲ್ಲೆಲ್ಲಿ ನೋಡ್ರು ಕಬ್ಬು ಅಂತ ಬೆಳೀತಾ ಇರ್ತಾರೆ. ಇದರಿಂದ ಅತಿ ಹೆಚ್ಚು ನೀರನ್ನು ಬಳಸ್ಕೊಂಡು ನೀರನ್ನು ಹಾಳು ಮಾಡ್ತಾ ಇದ್ದಾರೆ. ಎರಡನೇ ಭಾಗವಾಗಿ ಕಬ್ಬನ್ನು ಬೆಳೆಯೋದು, ಅದನ್ನು ಕಬ್ಬಿನ ಕಾರ್ಖಾನೆಯನ್ನು ಕೊಡೋದು. ಕಬ್ಬನ್ನು ನೀವು ಶುಗರ್ಕೇನ್ನ ನೀವು ಬೆಳಿತೀರ, ಕಬ್ಬನ್ನು ಬೆಳಿತೀರ, ಸಿಹಿಯನ್ನು ಕಬ್ಬಿನ ಕಾರ್ಖಾನೆಗೆ ಕೊಡ್ತೀರ. ಅವನಲ್ಲಿ ಸಕ್ಕರೆ ಉತ್ಪಾದನೆ ಮಾಡ್ತಾನೆ. ಆ ಸಕ್ಕರೆಯನ್ನು, ಬಿಳಿ ಸಕ್ಕರೆಯನ್ನು ನೀವು ತಂದು ಸಕ್ಕರೆ ಕಾಯಿಲೆಗೆ ತುತ್ತಾಗ್ತೀರ ಸ್ನೇಹಿತರೆ. ಹಾಗಾಗಿ ಯಾವ ಕಬ್ಬನ್ನು ಎಲ್ಲೆಲ್ಲೂ ಕಬ್ಬು ಬೆಳಿತಾರೆ, ಎಲ್ಲೆಲ್ಲೂ ಇದೇ ಮಾಡ್ತಾರೆ. ಆದರೆ ತಮ್ಮ ಮನೆಗೆ ಬೇಕಾದ ಒಂದು ಸಾಸಿವೆ ಕಾಳಿಂದ ಹಿಡಿದು, ಒಂದು ಕೊತ್ತಂಬರಿ ಬೀಜದಿಂದ ಹಿಡಿದು, ಕೊತ್ತಂಬರಿ ಸೊಪ್ಪಿಂದ ಹಿಡಿದು ಪ್ರತಿಯೊಂದನ್ನು ನೀವು ಹೊರಗಿಂದ ತರಿಸ್ಬೇಕಾಗತ್ತೆ. ಈ ರೀತಿ ತರಿಸೋದ್ರಿಂದ ಏನಾಗುತ್ತೆ, ಊರಿನ ಆರ್ಥಿಕತೆ ಹೊರಗಡೆ ಹೋಗುತ್ತೆ. ಮತ್ತು ಇದರಿಂದ ನೀವು ಬೀಜ, ರಸಗೊಬ್ಬರ ಇತರೆನ ತಂದು ಹೊರದೇಶಗಳಿಂದ ಬರುವಂಥ ಇದನ್ನು ನಾವು ಆಮದು ಮಾಡ್ಕೊಂಡು ನಾವು ಎಷ್ಟು ದುಡ್ಡನ್ನು ಹಾಳು ಮಾಡ್ತಿದ್ದೀವಿ ಅಂದರೆ ಸುಮಾರು 14 ಲಕ್ಷ ಕೋಟಿ ರೂಪಾಯಿಗಳನ್ನ ನಾವು ಹೊರದೇಶದವ್ರು ಕೊಡ್ತಾ ಇದ್ದೀವಿ. ನಾವು ಸುಭಾಷ್ ಪಾಳೇಕರ್ ಕೃಷಿಯನ್ನೇ ಪೂರ್ಣವಾಗಿ ಅಳವಡಿಸಿದ್ವಿ ಅಂದರೆ ಈ 14 ಲಕ್ಷ ಕೋಟಿ ಹೊರಗಡೆ ಹೋಗೋದನ್ನು ಸಂಪೂರ್ಣವಾಗಿ ನಿಲ್ಲಿಸಬಹುದು.